ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಧ್ಯಾತ್ಮಿಕರಿಗೆ ಒಂದು ಸಂಶಯ ದಿನೇ ದಿನೇ ಕಾಡ್ತಿರುತ್ತೆ. ಆ ದೇವರು ನಿಜವಾಗ್ಲೂ ಕಾಣಿಸ್ತಾನ? ಇಷ್ಟೊಂದು ಭಕ್ತಿ ತೋರಿದ್ರೂ ಯಾಕೆ ಕಾಣಿಸಲ್ಲ? ಇಲ್ಲ ವೈರಾಗಿಗಳಾದರೆ ಮಾತ್ರ ದೇವರು ಬರೋದಾ? ಹೀಗೆ ನಮಗೆ ನಾವೇ ಪ್ರಶ್ನೆಗಳ ಮಾಲೆ ಧರಿಸಿಕೊಂಡು ಬಿಡ್ತೀವಿ. ಆದರೆ ಕಾಳಿಮಾತೆಯನ್ನೇ ಸಾಕ್ಷಾತ್ಕರಿಸಿಕೊಂಡಿದ್ದ ರಾಮಕೃಷ್ಣ ಪರಮಹಂಸರು ದೇವರು ಯಾವಾಗ ಪ್ರತ್ಯಕ್ಷನಾಗ್ತಾನೆ ಅನ್ನೋದನ್ನ ತಮ್ಮ ಶಿಷ್ಯರಿಗೆ ಹೇಳ್ತಿದ್ರು. ಆ ಅನುಭವವೇ ಅವರ ಶಿಷ್ಯರನ್ನ ಭಗವದ್ ದರ್ಶನದೆಡೆಗೆ ಕೊಂಡೊಯ್ತು. ಬನ್ನಿ ಹಾಗಿದ್ರೆ ದೇವರ ಬಗ್ಗೆ ಅವರ ಅಭಿಪ್ರಾಯ ಏನು, ಹಾಗೆ ಅವರ ಶಿಷ್ಯರ ಗೊಂದಲಗಳ ಬಗ್ಗೆ ಸಣ್ಣದಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು ದೇವರಿಗಾಗಿ ತೀವ್ರ ಭಕ್ತಿಯನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಸಂತರ ಸಿದ್ಧಪುರುಷರ ಜೀವನದಲ್ಲಿ ಕಂಡುಬರುವ ದೃಢ ನಿಶ್ಚಯದ ಭಗವಂತನ ಭಕ್ತಿ ನಮ್ಮಲ್ಲುಂಟಾಗಬೇಕು. ಶ್ರೀ ಚೈತನ್ಯರು ಯುವಕರಾಗಿದ್ದಾಗ ಒಬ್ಬ ಪ್ರಕಾಂಡ ಪಂಡಿತರಾಗಿದ್ರು. ಆದರೆ ಯೌವನದಲ್ಲೇ ಅವರಲ್ಲಿ ಪರಿವರ್ತನೆಯುಂಟಾಗಿ ಭಗವಂತನ ಪರಮ ಭಕ್ತರಾದರು. ಅವರ ಭಗವಂತನ ಭಕ್ತಿ ಎಷ್ಟೊಂದು ತೀವ್ರವಾಗಿತ್ತೆಂದರೆ ಒಂದು ಕ್ಷಣವೂ ದೇವರ ನಾಮ ಮರೆಯುತ್ತಿರಲಿಲ್ಲ. ಅವರ ಇಡೀ ಜೀವನವೇ ಒಂದು ಭಗವತ್ ಅನುಭವ. ಅವರ ಅಪಾರ ಭಕ್ತಿ ಹೇಗಿತ್ತೆಂದರೆ ಶಿಕ್ಷಾಷ್ಟಕದಲ್ಲಿ ಹೀಗೆ ವ್ಯಕ್ತವಾಗಿದೆ: ನಿನ್ನ ನಾಮವನ್ನ ಉಚ್ಚರಿಸುತ್ತಾ ನನ್ನ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಹರಿದು ಬಾಯಲ್ಲಿ ಮಾತು ನಿಂತು ಹೋಗಿದೆ. ಈ ಶರೀರವು ಪುಲಕದಿಂದ ತುಂಬುವಂತಹ ದಿನ ಎಂದು ಬರುವುದು. ಗೋವಿಂದನ ವಿರಹದಿಂದ ನಿಮಿಷವೂ ಯುಗದಂತಾಯಿತು. ಕಣ್ಣುಗಳಲ್ಲಿ ಕಂಬನಿ ಮಳೆಯಂತೆ ಸುರಿಯಿತು ಮತ್ತು ಇಡೀ ಜಗತ್ತೇ ಶೂನ್ಯವಾಯಿತು. ಆ ಸ್ವೇಚ್ಛಾಚಾರಿಯು ನನ್ನನ್ನ ಆಲಂಗಿಸಿ ಅದುಮಿ ಬಿಡಲಿ, ಅಥವಾ ನನಗೆ ದರ್ಶನವೀಯದೆ ಮರ್ಮಾಘಾತವನ್ನು ಉಂಟು ಮಾಡಲಿ, ನನಗೆ ಏನು ಬೇಕಾದರೂ ಮಾಡಲಿ, ಅವನೇ ನನ್ನ ಪ್ರಾಣನಾಥ, ಅವನೇ ಗತಿ, ಇನ್ಯಾರು ನನಗೆ ಎಂದು ತಮ್ಮ ಭಕ್ತಿ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಹೀಗೆ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ ಭಗವಂತ ಬಾಲಕನ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳ್ತಾನೆ. ಅದಕ್ಕೆ ಭಕ್ತ ಪ್ರಹ್ಲಾದನ ಅಳಲು ಹೀಗಿತ್ತು: ಅವಿವೇಕಿಗಳು ಪ್ರಾಪಂಚಿಕ ವಿಷಯವನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾರೋ ಅಷ್ಟೇ ಪ್ರೀತಿ ನಿನ್ನನ್ನು ಸ್ಮರಿಸುವ ನನ್ನ ಹೃದಯದಲ್ಲಿ ಸದಾ ಇರಲಿ. ಪ್ರಭು, ನಾನು ಸಹಸ್ರಾರು ಜನ್ಮಗಳನ್ನು ಪಡೆದರೂ ಪ್ರತಿ ಜನ್ಮದಲ್ಲಿಯೂ ನಿನ್ನಲ್ಲಿ ನಿಶ್ಚಲವಾದ ಅಳಿಸಲಾಗದ ಭಕ್ತಿ ಇರಲಿ ಎನ್ನುತ್ತಾನೆ. ಹೀಗೆ ಆಧುನಿಕ ಯುಗದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಭಗವಂತನ ಪ್ರೀತಿಯೇ ಅಪಾರವಾದದ್ದು. ಭಗವಂತನನ್ನ ವಿವಿಧ ರೂಪಗಳಲ್ಲಿ ಕಾಣುವ ಅವರ ಹಂಬಲ 6 ವರ್ಷಗಳು ಅವರಿಗೆ ನಿದ್ರೆ ಇಲ್ಲದಂತೆ ಮಾಡಿತ್ತು. ಹಗಲು ರಾತ್ರಿ ಅವರು ವಿವಿಧ ಬಗೆಯ ಆಧ್ಯಾತ್ಮಿಕ ಭಾವಗಳಲ್ಲಿ ಕಳೆದರು. ಅವರ ಭಕ್ತಿ ಎಷ್ಟು ತೀವ್ರವಾಗಿತ್ತೆಂದರೆ ಜನರು ಅವರಿಗೆ ಹುಚ್ಚು ಹಿಡಿದಿದೆ ಅಂತ ಭಾವಿಸಿದರು. ಅವರದು ದಿವ್ಯೋನ್ಮಾದ. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಭಗವತ್ ಭಕ್ತಿಯ ವಿಷಯ ಬಹಳಷ್ಟು ಬರುತ್ತೆ. ಎಲ್ಲ ಸಾಧಕರಿಗೂ ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದದ್ದು ಅದನ್ನೇ: ಮಗುವಿನಂತಹ ಪ್ರೀತಿ ಭಗವಂತನಿಗಾಗಿ ಇರಬೇಕು. ತಾಯಿ ಇಲ್ಲದಿದ್ದರೆ ಮಗು ಚಡಪಡಿಸುವುದು. ನೀವು ಸಿಹಿ ತಿಂಡಿ ಕೊಡಿ, ಏನೇ ಮಾಡಿ ಅದನ್ನು ಸಮಾಧಾನ ಪಡಿಸಲಾಗೋದಿಲ್ಲ. ನನಗೆ ಅಮ್ಮ ಬೇಕು ಎಂಬುದೊಂದೇ ಅದರ ಹಠ. ಭಗವಂತನಿಗಾಗಿ ಹಾಗೆ ಹಂಬಲಿಸಬೇಕು. ಯಾರಿಗೆ ಪ್ರಾಪಂಚಿಕ ಸುಖ ಸ್ವಲ್ಪವೂ ಹಿಡಿಸುವುದಿಲ್ಲವೋ, ಯಾರಿಗೆ ಹಣ, ಕೀರ್ತಿ, ಇಂದ್ರಿಯ ಸುಖ, ಸೌಕರ್ಯಗಳು ಸ್ವಲ್ಪವೂ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವುದಿಲ್ಲವೋ, ಅವನು ಮಾತ್ರ ಜಗನ್ಮಾತೆಯ ದರ್ಶನಕ್ಕಾಗಿ ನಿಜವಾಗಿಯೂ ತವಕಿಸ್ತಾನೆ. ಅವನೆಡೆಗೆ ಮಾತ್ರ ತಾಯಿ ತನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಓಡಿ ಬರ್ತಾಳೆ. ಹಿಂದುವಾಗಿರಬಹುದು, ಮುಸಲ್ಮಾನನಾಗಿರಬಹುದು, ಕ್ರೈಸ್ತನಾಗಿರಬಹುದು, ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವುದು ಪ್ರೀತಿ, ಭಗವಂತನ ಪ್ರೀತಿ. ಭಗವಂತನು ನಮ್ಮ ಅಂತರ್ಯಾಮಿ. ನಾವು ತಪ್ಪು ಹಾದಿಯನ್ನೇ ಹಿಡಿಯಬಹುದು, ಆದರೆ ಅವನಿಗಾಗಿ ತೀರದ ಭಕ್ತಿ, ಪ್ರೀತಿ ಇರಬೇಕಷ್ಟೇ. ಆಗ ಅವನೇ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾನೆ. ಮನುಷ್ಯನಲ್ಲಿ ಭಗವತ್ ಪ್ರೀತಿ ಇದ್ದರೆ ಸಾಧು ಸಂಘ ಅವನಿಗೆ ದೊರೆಯುತ್ತೆ ಎನ್ನುತ್ತಾರೆ. ಪರಮಹಂಸರಿಗೆ ಅವರ ಶಿಷ್ಯ ಹೀಗೆ ಕೇಳ್ತಾನೆ: ಮಹಾಶಯರೇ, ಭಗವತ್ ಭಕ್ತಿ ಹೇಗೆ ಉಂಟಾಗತ್ತೆ ಎಂದು. ಶ್ರೀರಾಮಕೃಷ್ಣರು ಹೇಳ್ತಾರೆ: ಪ್ರೀತಿಯಿಂದ ಮಗು ತಾಯಿಗಾಗಿ ಹಂಬಲಿಸುವಂತೆ, ಮಗು ತಾಯಿಯಿಂದ ಬೇರೆಯಾದಾಗ ಹತಾಶವಾಗುವುದು, ತಾಯಿಗಾಗಿ ಅತ್ತು ಕರೆದು ಗೋಗರಿಯುವುದು. ಮನುಷ್ಯನಾದವನು ದೇವರಿಗಾಗಿ ಈ ರೀತಿ ಅತ್ತರೆ ಅವನು ದೇವರನ್ನ ನೋಡಬಹುದು. ಸೂರ್ಯೋದಯಕ್ಕೆ ಮುಂಚೆ ಪೂರ್ವ ದಿಕ್ಕು ಸೂರ್ಯನ ಕಾಂತಿಯಿಂದ ಬೆಳಗ್ತಿರುತ್ತೆ. ಆಗ ಸೂರ್ಯ ಹುಟ್ಟುವನೆಂದು ನಾವು ತಿಳಿತೀವಿ. ಹಾಗೆಯೇ ಒಬ್ಬ ವ್ಯಕ್ತಿ ಭಗವಂತನಿಗಾಗಿ ಹಂಬಲಿಸಿದರೆ ದೇವರನ್ನ ಕಾಣುವುದು ನಿಶ್ಚಯ ಎನ್ನುತ್ತಾರೆ. ಶ್ರೀರಾಮಕೃಷ್ಣರ ಎಲ್ಲ ಶಿಷ್ಯರು ಕೂಡ ದೈವಭಕ್ತರಾಗಿದ್ದವರು. ಒಮ್ಮೆ ಅವರ ಶಿಷ್ಯರಲ್ಲೊಬ್ಬರಾದ ಬಲರಾಮರು ಶ್ರೀರಾಮಕೃಷ್ಣರ ಕೊಠಡಿಯ ಒಂದು ಮೂಲೆಯಲ್ಲಿ ಕುಳಿತಿದ್ರು. ಎಲ್ಲರೂ ಊಟಕ್ಕೆ ಹೊರಟ ಮೇಲೆ ಶ್ರೀರಾಮಕೃಷ್ಣರು ಬಲರಾಮನನ್ನ ಹತ್ತಿರಕ್ಕೆ ಕರೆದ್ರು. ಏನಾದರೂ ಕೇಳೋದಿದೆಯಾ ಅಂತ ವಿಚಾರಿಸ್ತಾರೆ.
ಆಗ ಬಲರಾಮರು ಕೇಳ್ತಾರೆ, ದೇವರು ನಿಜವಾಗಿಯೂ ಇರುವನೇ ಎಂದು? ರಾಮಕೃಷ್ಣರ ಉತ್ತರ, ಖಂಡಿತವಾಗ್ಲೂ ಇರುವನು. ಶಿಷ್ಯ ಮತ್ತೆ ಪ್ರಶ್ನೆ ಕೇಳ್ತಾರೆ, ಯಾರಾದರೂ ಅವನನ್ನು ನೋಡಲು ಸಾಧ್ಯವೇ ಎಂದು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾರು ಭಗವಂತನನ್ನ ತನ್ನ ಅತ್ಯಂತ ಹತ್ತಿರದವನು, ತನ್ನ ಪರಮ ಪ್ರಿಯ ಎಂದು ಭಾವಿಸ್ತಾರೋ ಅವರಿಗೆ ಭಗವಂತ ಕಾಣಿಸ್ತಾನೆ. ಒಮ್ಮೆ ಪ್ರಾರ್ಥಿಸಿ ಏನು ಉತ್ತರ ಸಿಗದಿದ್ದರೆ ಅವನಿಲ್ಲವೆಂದು ತಿಳಿಬಾರದು ಎನ್ನುತ್ತಾರೆ. ಶಿಷ್ಯ ಮತ್ತೆ ಪ್ರಶ್ನೆ ಕೇಳ್ತಾನೆ, ನಾನು ಅಷ್ಟೊಂದು ಪ್ರಾರ್ಥಿಸಿದ್ರೂ ಅವನೇಕೆ ಕಾಣಿಸೋದಿಲ್ಲ? ಅದಕ್ಕೆ ಶ್ರೀರಾಮಕೃಷ್ಣರು ಮುಗುಳ್ನಕ್ಕು ಹೇಳ್ತಾರೆ, ನಿನ್ನ ಮಕ್ಕಳು ನಿನಗೆ ಎಷ್ಟರ ಮಟ್ಟಿಗೆ ಪ್ರಿಯವಾಗಿರುವರೋ ಅದೇ ರೀತಿ ಭಗವಂತನು ನಿನಗೆ ಪ್ರಿಯವಾಗಿದ್ದಾನ ಎಂದು ಕೇಳ್ತಾರೆ. ಆಗ ಬಲರಾಮರು, ಇಲ್ಲ ಮಹಾಶಯರೇ, ಭಗವಂತ ನನಗೆ ಅಷ್ಟು ಪ್ರಿಯವಾದವನಲ್ಲ ಎಂದರು. ಶ್ರೀರಾಮಕೃಷ್ಣರು ಉತ್ತೇಜಿತರಾಗಿ ಹೇಳ್ತಾರೆ, ಭಗವಂತ ನಿನಗಿಂತ ಹೆಚ್ಚು ಪ್ರಿಯನೆಂದು ಭಾವಿಸಿ ಅವನನ್ನು ಪ್ರಾರ್ಥಿಸು. ನಾನು ನಿಜವಾಗಿಯೂ ಹೇಳ್ತೇನೆ, ಭಗವಂತನಿಗೆ ತನ್ನ ಭಕ್ತರನ್ನು ಕಂಡರೆ ಅತ್ಯಂತ ಪ್ರೀತಿ. ಅವನು ಖಂಡಿತವಾಗ್ಲೂ ದರ್ಶನ ನೀಡಿಯೇ ನೀಡುತ್ತಾನೆ. ಮನುಷ್ಯ ಅವನನ್ನು ಅರಸುವುದಕ್ಕೆ ಮುಂಚೆಯೇ ಅವನು ಆ ವ್ಯಕ್ತಿಯೆಡೆಗೆ ಬಂದು ಬಿಡ್ತಾನೆ. ಭಗವಂತನಿಗಿಂತ ಹೆಚ್ಚು ನಿಕಟವಾದ ಮತ್ತು ಪ್ರಿಯವಾದ ವಸ್ತು ಇನ್ನೊಂದಿಲ್ಲ ಎನ್ನುತ್ತಾರೆ. ಈ ಮಾತಿನಿಂದ ಬಲರಾಮರಿಗೆ ಹೊಸ ಬೆಳಕು ಸಿಕ್ಕಿದ್ದಂತಾಯಿತು. ಆಗ ಅವರ ಮನಸ್ಸಿನಲ್ಲೇ ಯೋಚಿಸಿದ್ರು, ಇವರು ಹೇಳುವ ಪ್ರತಿಯೊಂದು ಶಬ್ದವೂ ಸತ್ಯ. ಇದುವರೆಗೂ ಯಾರೂ ಭಗವಂತನ ಬಗ್ಗೆ ಇಷ್ಟೊಂದು ದೃಢವಾಗಿ ಹೇಳಿದ್ದಾನ ನಾನು ಕೇಳಿರಲಿಲ್ಲ ಎಂದು. ಹಾಗೆ ನಮ್ಮ ಬದುಕಿನಲ್ಲಿ ಬಾಹ್ಯ ಪ್ರಾಪಂಚಿಕ ಸುಖಕ್ಕೆ ದಾಸರಾಗದೆ ಆ ಭಗವಂತನಿಗೆ ದಾಸರಾಗಬೇಕು. ಆಗ ಆ ಭಗವಂತನೇ ನಮಗೆ ದಾಸನಾಗ್ತಾನೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.